ಈಗಾಗಲೇ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು. ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ. ಆದರೂ ರ್ಯಾಪಿಡೋ ಇರ್ಬೋದು, ಊಬರ್ ಬೈಕ್ ಟ್ಯಾಕ್ಸಿಗಳು ಇವತ್ತು ಕೂಡ ರನ್ ಆಗ್ತಿದೆ. ಇವತ್ತು ಅಡಿಷನಲ್ ಕಮಿಷನರ್ಗೆ ದೂರನ್ನ ಕೊಟ್ರಿ. ಏನು ದೂರನ್ನ ಕೊಟ್ರಿ, ಏನಂತ ಹೇಳಿದ್ರಿ ಸರ್? 20ನೇ ತಾರೀಕು ಏನು ಕೋರ್ಟು ಆದೇಶವನ್ನು ಅವ್ರಿಗೇನು ಕೊಟ್ಟಿಲ್ಲ, ಅಂದರೆ ಆ ಕಂಪನಿಗಳ ಮೇಲೆ ಏನು ಕ್ರಮ ಜರುಗಿಸ್ಬೇಡಿ ಅಂತ ಹೇಳಿತ್ತಷ್ಟೇ. ಅದನ್ನೇ ಒಂದು ಇಟ್ಕೊಂಡು ಇವರು ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದಂಥ ಬೈಕ್ ಟ್ಯಾಕ್ಸಿಗಳನ್ನ, ಅವ್ರಿಗೆ ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲ, ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ, ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳು, ಈ 420 ರ್ಯಾಪಿಡೋ ಮತ್ತು ಊಬರ್ ಕಂಪನಿಗಳು 20ನೇ ತಾರೀಕು ರಾತ್ರಿಯಿಂದನೇ ರಸ್ತೆಗಿಳಿದಿವೆ, ಇನ್ನೂ ನಿಂತಿಲ್ಲ. ನಾವು 3 ಬಾರಿ ಮನವಿಯನ್ನು ಕೊಟ್ಟರು, ಏನು ನಮ್ಮ ಸಾರಿಗೆ ಇಲಾಖೆ ಕಣ್ಣು ಮುಚ್ಕೊಂಡೇ ಕೂತ್ಕೊಂಡಿತ್ತು. ಅದಕ್ಕೆ ಇವತ್ತು ಫೈನಲ್ ಆಗಿ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ಅಂತಂದರೆ, ನೀವು ಇವತ್ತು ಆ 420 ಬೈಕ್ ಟ್ಯಾಕ್ಸಿ ಕಂಪನಿಗಳ ಮೇಲೆ ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾವು ಎಲ್ಲ ವೈಟ್ ಬೋರ್ಡ್ಗಳನ್ನ ಮಾಡ್ಕೊತೀವಿ, ನಾವು ಯಾವುದೇ ರೀತಿಯಾದ ಟ್ಯಾಕ್ಸನ್ನು ಕಟ್ಟೋದಿಲ್ಲ ಅಂತಂದರೆ ಇವರೆಷ್ಟು ದೊಡ್ಡವರಾಗಿದ್ದಾರೆ ಅಂತಂದರೆ ಸರ್ಕಾರಕ್ಕಂತೂ ಕಿಂಚಿತ್ತು ಬೆಲೆಯನ್ನು ಇವರು ಇದುವರೆಗೂ ಕೊಟ್ಟಿಲ್ಲ. ಹೋಗಲಿ ನ್ಯಾಯಾಲಯಕ್ಕಾದರೂ ಬೆಲೆಯನ್ನು ಕೊಡ್ತಾರೆ ಅಂತಂದರೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದ್ದರು, ನೀವು ಬೈಕ್ ಟ್ಯಾಕ್ಸಿಯನ್ನು ರನ್ ಮಾಡಬಾರ್ದು ಅಂತ ಆದೇಶವನ್ನು ಕೊಟ್ಟಿದ್ರು ಸಹ ಅದನ್ನು ಧಿಕ್ಕರಿಸಿ ಇವತ್ತು 11 ದಿವಸದಿಂದ ಸತತವಾಗಿ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇದ್ದಾರೆ. ಊಬರು ಒಂದು 3 ದಿವಸದಿಂದ ನಿಲ್ಲಿಸಿತ್ತು, ಈಗಾಗಲೇ ಅದು ಇವತ್ತು ಬೆಳಗಿಂದ ಊಬರು ಸಹ ಪ್ರಾರಂಭವನ್ನು ಮಾಡಿದೆ. ನಾವಿವತ್ತು ಏನು ಸಾರಿಗೆ ಇಲಾಖೆಗೆ, ಸಾರಿಗೆ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದೀವಿ ಅಂತಂದರೆ ಈ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಇಲ್ಲ ಅಂತಂದರೆ 1 ವಾರ ಗಡುವನ್ನು ಕೊಟ್ಟಿದ್ದೀವಿ. 1 ವಾರದೊಳಗಡೆ ನೀವು ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ನಿಲ್ಲಿಸಲಿಲ್ಲ, ಬೈಕ್ ಟ್ಯಾಕ್ಸಿ ಇವತ್ತೇನು ಓಡ್ತಾ ಇದೆ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಲಿಲ್ಲ ಅಂತಂದರೆ ನಾವು ಎಲ್ಲರೂ ನಮ್ಮ ಎಲ್ಲೋ ಬೋರ್ಡ್ಗಳನ್ನ ತೆಗೆದು ಎಲ್ಲ ಗಾಡಿಗಳು, ಆಟೋ ರಿಕ್ಷಾ, ಕ್ಯಾಬು, ಬಸ್ಸು, ಲಾರಿ, ಏನು ಗೂಡ್ಸ್ ವೆಹಿಕಲ್ಗಳಿದೆ ಎಲ್ಲರೂ ನಾವು ವೈಟ್ ಬೋರ್ಡ್ ಮಾಡಿಕೊಂಡು ಇನ್ಮೇಲೆ ರಾಜಾರೋಷವಾಗಿ ನಾವು ನಮಗೆ ಆದಂಥ ಬೆಲೆಗಳನ್ನ ನಾವೇ ನಿಗದಿಪಡಿಸ್ಕೊಂಡು ಸರ್ಕಾರಕ್ಕೂ, ಸರ್ಕಾರದ ಬೆಲೆಗಳಿಗೂ ನಾವು ಏನು ಗೌರವವನ್ನು ಕೊಡೋದಿಲ್ಲ. ಯಾಕಂದರೆ ಇಷ್ಟು ದಿನ ಕೊಟ್ಟರೂ ಸಹ 11 ದಿನ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ, ಕ್ರಮ ಜರುಗಿಸಿಲ್ಲ ಸಾರಿಗೆ ಇಲಾಖೆ. ಇನ್ನು ಮುಂದಿನ ದಿನಗಳಲ್ಲಿ 7 ದಿನದಲ್ಲಿ ನಾವೇನು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ, ಮನವಿಗೆ ಗೌರವವನ್ನು ಕೊಟ್ಟಿಲ್ಲ, ಈ ಗಾಡಿಗಳನ್ನ ನಿಲ್ಲಿಸಿಲ್ಲ, ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸಿಲ್ಲ ಅಂತಂದರೆ ನಾವು ಎಲ್ಲ ವೈಟ್ ಬೋರ್ಡ್ ಮಾಡ್ಕೊಂಡು ಓಡಿಸ್ತೀವಿ ಸರ್. ನಿಮ್ಮ ಹೆಸರು, ನಿಮ್ಮ ನಾರಾಯಣ ಸ್ವಾಮಿ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ.